ಆತ್ಮೀಯ ಎಚ್ 16 ನ್ಯೂಸ್ ಅರ್ಜಾತಿ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ. ಒಂದು ಕಡೆ ಹಾಗೆ ಸುದ್ದಿ ನೋಡ್ತಾ ಇದ್ದೆ, ಬಹಳ ಮಹತ್ವದ ಸುದ್ದಿ. ಎಂದು ಚರ್ಚೆ ಮಾಡಿದ್ವಿ ಒಮ್ಮೆಲ್ಲ ಹಲವು ಸಲ. RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಳ್ಳೆ ನಿಷ್ಠಾವಂತ ಮತ್ತು ಒಂದು ಸಿದ್ಧಾಂತಕ್ಕೆ ಬದ್ಧ. ಆ ಸಿದ್ಧಾಂತ ಸರಿಯೋ ತಪ್ಪು ನಮ್ಮ ದೃಷ್ಟಿಯಲ್ಲಿ ಆ ಮಾತು ಮುಖ್ಯ ಅಲ್ಲ. ಸಂಘಟನೆ ಹೇಗೆ ಮಾಡಬೇಕು, ಜನರಿಗೆ ಹೆಂಗೆ ತಲುಪಬೇಕು. ಕಳೆದ 60-70 ವರ್ಷಗಳಿಂದ 100 ವರ್ಷದಿಂದ ಹಾಗೆ ಹೋಗಿಬಿಡ್ತು, ಎಲ್ಲ ಗೊತ್ತದ ನಿಮಗೂ. ಅಂಥ ಒಂದು ಸಂಘಟನೆ ಬಲಾಢ್ಯವಾಗಿ ಇವತ್ತು ಬೆಳೆದು ನಿಂತದ. ಇವತ್ತು ಒಂದು ಸರ್ಕಾರವನ್ನು ಕಿತ್ತಾಕುವಾಗ ಒಂದು ಸರ್ಕಾರ ತಂದು ನಿಲ್ಲಿಸುವಂಥ ಶಕ್ತಿಯನ್ನು ಪಡೆದದ. ಇವನ್ನು ಪ್ರತಿಯೊಂದು ಹಳ್ಳಿಗೆ ಹೋಗಿ ಮುಟ್ಟ್ಯದ. ಇದರಲ್ಲಿ ಎರಡು ಅಭಿಪ್ರಾಯ ಇಲ್ಲ. ಆ ಸಿದ್ಧಾಂತ ತಪ್ಪು ಅನಿಸುವಂಥ ಜನ ಬರೀ ಟೀಕೆ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಬರೀ ಟೀಕೆ ಮಾಡ್ತಾ ಇದ್ದಾರೆ. ಟೀಕೆ ಬೇಕಿಲ್ಲ ಅಂತಲ್ಲ, ಅದು ಟೀಕೆ ಒಂದರಿಂದ ಪರಿಹಾರ ಅಲ್ಲ. RSSಗೆ ಪ್ರಬಲವಾದಂಥ ಒಂದು ಶಕ್ತಿಯನ್ನು ನಾವು ಬೆಳೆಸ್ಕೋಬೇಕಾಗ್ತದೆ. ನಾವು ಇವತ್ತೇನು ಜಾತಿ ಅಂತ ಹೇಳ್ತೀವಿ, ಸಮಾನತೆ ಅಂತ ಹೇಳ್ತೀವಿ, ಜಾತಿ ರಹಿತ ಸಮಾಜ ಕಟ್ಟಬೇಕಂತ ಹೇಳ್ತೀವಿ. ಅದೇ ಕಾಲಕ್ಕೆ ಎಲ್ಲ ಧರ್ಮಗಳು ಸಮಾನ ಅಂತ ಹೇಳ್ತೀವಿ, ವೈವಿಧ್ಯಮಯ ನಮ್ಮಲ್ಲದ ಅಂತ ಹೇಳ್ತೀವಿ, ಅದು ಮಾಡ್ತೀವಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವವರೆಗೆ ಎಲ್ಲ ಜನ ಜೈ ಜೈ ಅಂತ ಇದ್ರು ಈ ಮಾತಿಗೆ. ಆದರೆ ಕಾಂಗ್ರೆಸ್ಸಲ್ಲಿ ಮರ್ತದ್ದೇನಪ್ಪ ಅಂದ್ರೆ RSS ಅಂತ ಒಂದು ಬಲಿಷ್ಠ ಸಂಘಟನೆ. ಅವ್ರೇನೋ ಹೇಳಿ ಅದು ರಿಜಿಸ್ಟ್ರೇಷನ್ ಆಗಿದನೋ ಇಲ್ಲವೋ ಅದು ಬೇರೆ ವಿಷಯ. ಆದರೆ ಅವ್ರು ಬೆಳೆಸ್ತಾ